ಹಲೋ. ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ ಹೇಳಿದ್ರಾ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡ್ ಹೋಗ್ಬಿಟ್ಟಿದ್ದಾರೆ, ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ನಮ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದೀನಿ, ಕೆಟ್ಟತನ ನೋಡಿಲ್ಲ. ಸರ್ ನನಗೆ ಒಂದ್ ನಿಮಿಷ, ಬ್ಯಾನರ್ ಒಂದ್ ನಿಮಿಷನೂ ಬಿಚ್ಬಿಟ್ಟದು ಕೇಳಲ್ಲ, ಆಫೀಸ್ ಎರಡ್ ಅಲ್ಲಿ ಇದೆ ನಿಮಿಷನೂ ಸರ್, ಕೇಳಲ್ಲ, ಅದನ್ನ ಒಂದ್ ನಿಮಿಷನೂ ಮಧ್ಯದಲ್ಲೆಲ್ಲ ಕೇಳಿಸ್ಕೊಳ್ಳಿ. ಕಟ್ಟಿದ್ದಾರೆ, ಅಲ್ಲಿರೋ ಆಕ್ಸಿಡೆಂಟ್ ಕಾಂಜಿ ಆಗಿದೆ ಪಿಂಜಿ ಅಂತೆ. ಕೌನ್ಸಿಲರ್ಗಳ ತರ ತಿಳ್ಕೊಂಬೇಡಿ. ನನ್ಗೆ ಸರ್ ಒಂದ್ ಮನುಷ್ಯ ಅಲ್ಲ, ನಿಮಿಷ ಆಮೇಲೆ ಕೇಳಿ, ಹೇಳ್ತೀನಿ. ಅದು ಆಫೀಸಲ್ಲಿ ಆಕ್ಸಿಡೆಂಟ್ ಆಗಿದೆ ಸರ್, ಕೂತ್ಕೊಳ್ಳೋದಲ್ಲ. ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ಆಮೇಲೆ ತಂದೀಗ. ಸರ್ ನೀವ್ ಹಂಗೆಲ್ಲ ಮಾತಾಡ್ಬೇಡಿ, ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿ. ಅದನ್ನ ಕಲೀಸ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ, ನಾನು ಹೇಳಿರ್ತೀನಿ. ಈಗ ಎಲ್ಲ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ ಸರ್ ಕೊಡ್ತೀನಿ. ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಕ್ ಹೇಳಿ, ಏನು ಮಾಡಿಲ್ಲ. ಬ್ಯಾನರ್ ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ, ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗೂ ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆದ್ರೆ ನಾವ್ ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ.